ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 8ನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಇದು ಭಾಗ 1 ಪುಸ್ತಕ. ಇದು ಈ ಒಂದು ಭಾಗ 1 ಪುಸ್ತಕದ ಪ್ರೀವಿಯಸ್ ಕ್ಲಾಸ್ನೊಳಗೆ ಈ ಒಂದು 8ನೇ ತರಗತಿ ಮೊದಲನೇ ಒಂದು ಗದ್ಯ ಭಾಗ ಆಗಿರ್ತಕ್ಕಂತಹ ಮಗದ ಸಾಹೇಬ ಕುರಿತಾಗಿ ಅಭ್ಯಾಸದ ಎಲ್ಲ ಒಂದು ವಿವರಣೆಯನ್ನು ನೀಡಿದ್ದೀನಿ. ಚಿಕ್ಕ ಉತ್ತರವಾಗಿ ನಾನು ಉತ್ತರಿಸಿದ್ದೀನಿ. ಅದೇ ರೀತಿಯಾಗಿ ಈ ಒಂದು ಪದ್ಯ ಭಾಗದಲ್ಲಿ ಮೊದಲನೇ ಒಂದು ಪದ್ಯ ಆಗಿರ್ತಕ್ಕಂತಹ ಕನ್ನಡಿಗರ ತಾಯಿ, ಈ ಒಂದು ಪದ್ಯ ಭಾಗದಲ್ಲಿ ದೊಡ್ಡದಾಗಿದೆ ಸರ್, ಚಿಕ್ಕದಾಗಿ ಉತ್ತರಿಸಿರಿ ಅಂತ ಕೇಳ್ತಾರೆ. ಆದ ಕಾರಣ ಚಿಕ್ಕದಾಗಿ ನಿಮಗೆ ಉತ್ತರಿಸ್ತಾ ಹೋಗಿದ್ದೀನಿ. ಹಾಗಾದರೆ ಇದರಲ್ಲಿ ಕೃತಿಕಾರ ಪರಿಚಯ, ಅದೇ ರೀತಿಯಾಗಿ ಅಭ್ಯಾಸಗಳು, ವ್ಯಾಕರಣ ಭಾಗ ಒಂದೊಂದಾಗಿ ನಾನು ತಿಳಿಸ್ತಾ ಹೋಗ್ತೇನೆ. ಹಾಗಾದರೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ಒಂದು ಲೈಕ್, ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೆ ವಿಷಯ ನೀವು ಚಲ ಸಾಧ್ಯ ಇಂಥ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ಈ ಒಂದು ಮಾಹಿತಿಯನ್ನು ಯಾವ ರೀತಿಯ ಬೇಕು ನಾನು ತಿಳಿಸ್ತಾ ಹೋಗ್ತೇನೆ. ಬನ್ನಿ ನೋಟ್ಸ್ ಯಾವ ರೀತಿಯ ಬೇಕು ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ಮಕ್ಕಳೇ ಅಭ್ಯಾಸ ಅಂತಿದೆ. ಕೊಟ್ಟಿರುವ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಿದೆ. 5 ಪ್ರಶ್ನೆ ಯಾವ ರೀತಿ ತಿಳಿಸ್ತಾವೆ ಇಲ್ಲಿ ಮಕ್ಕಳೇ. ಚಿಕ್ಕನ ಅಕ್ಷರದಲ್ಲಿ ಪದ್ಯ ಭಾಗ 1 ಅಂತ ಬರಿತಾ ಹೋಗಿ. ಇಲ್ಲಿ ಕನ್ನಡಿಗರ ತಾಯಿ ಪದ್ಯದ ಒಂದು ಶೀರ್ಷಿಕೆಯಲ್ಲಿ ದಪ್ಪನ ಅಕ್ಷರದಲ್ಲಿ ಬರೆದು ಕೆಳಗೆ ಅಂಡರ್ಲೈನ್ ಮಾಡಿ ಈ ಒಂದು ದಿನದ ಅಭ್ಯಾಸ ಯಾವತ್ತು ಬರಿತಾ ಇರ್ತಾರೆ ಆ ಡೇಟ್ನಲ್ಲಿ ಬರಿತಾ ಹೋಗಿ. ಓಕೆನಾ? ರೈಟ್. ಮೊದಲು ಅಭ್ಯಾಸ ಬರಿಬಾರ್ದು, ಮೊದಲು ಕೃತಿಕಾರ ಪರಿಚಯ ಅಂತಕ್ಕಂಥ ಬರಿತಾ ಹೋಗಬೇಕಾಗುತ್ತೆ. ಓಕೆ, ಅಥವಾ ಕವಿ ಪರಿಚಯ ಅಂತಕ್ಕಂಥದ್ದು. ಕವಿ ಯಾರು ಅಂದ್ರಿನ ಎಂ ಗೋವಿಂದಪ್ಪೈ ಅವರು. ಇಲ್ಲಿ ಕಾಣ್ತಾ ಇದ್ದೀರಾ? ಅವರೇನೆ. ಜನನ ಯಾವಾಗ ಆಯ್ತು ಅಂದ್ರಿನ 23 ಮಾರ್ಚ್ 1883 ಆಯ್ತು ಅಂತಕ್ಕಂಥ ನೋಡ್ಬೋದು. ಅದಾನಂತರ ಜನ್ಮಸ್ಥಳ ಯಾವುದಂದ್ರೆ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ಅಂತಕ್ಕಂಥದ್ದು. ಇವರ ತಂದೆ ಹೆಸರು ಅಂದ್ರಿನ ಸೌಕಾರ ತಿಮ್ಮಪ್ಪೈ ಅಂತಕ್ಕಂಥವ್ರು. ಇವರ ತಾಯಿ ಹೆಸರು ನೋಡಿದ್ರೆ ದೇವಕಿಯಮ್ಮ ಅಂತಕ್ಕಂಥವ್ರು. ವಿದ್ಯಾಭ್ಯಾಸ ನೋಡಿದ್ರೆ BA ಪದವೀಧರರಾಗಿದ್ರು ಇವರು. ಪ್ರಸಿದ್ಧಿ ಯಾವುದಕ್ಕೆ ಪ್ರಸಿದ್ಧಿ ಅಂದ್ರಿನ ಇಲ್ಲಿ ಪ್ರಾಸ ಬಿಟ್ಟು ಪದ್ಯ ರಚಿಸುವ ಮೊದಲ ಕವಿಯರು. ಮೊದಲು ಪ್ರಾಸಬದ್ಧವಾಗಿ ಬರಿತಾ ಇದ್ರು ಕವಿಗಳು, ಆದರೆ ಇವರು ಪ್ರಾಸ ಬಿಟ್ಟು ಪದ್ಯ ರಚಿಸಲು ಮೊದಲ ಕವಿ ಅಂತ ನೋಡ್ಬೋದು. ಅನುವಾದಕರು ಕೂಡ ಇವರು ಆಗಿದ್ರು ಅಂತ ನೋಡ್ಬೋದು. ಕವನ ಸಂಕಲನ ನೋಡಿದ್ರೆ ಗಿಳಿವಿಂಡು, ನಂದಾದೀಪ ಅಂತಕ್ಕಂಥದ್ದು ನೋಡ್ಬೋದು. ಇವರ ಪ್ರಶಸ್ತಿ ಮತ್ತು ಗೌರವಗಳು ನೋಡಿದ್ರೆ ಇಲ್ಲಿ 1949ರಲ್ಲಿ ರಾಷ್ಟ್ರಕವಿ, ಕನ್ನಡ ಮೊದಲ ರಾಷ್ಟ್ರಕವಿ ಇವರು. ಓಕೆ, 1950ರಲ್ಲಿ ಬೊಂಬಾಯಿಯಲ್ಲಿ ಕನ್ನಡ ಸಮ್ಮೇಳನದ ಅಧ್ಯಕ್ಷರಾಗಿದ್ರು ಇವರು. ನಿಧನ ಇಲ್ಲಿ 9 ಸೆಪ್ಟೆಂಬರ್ 1963ರಲ್ಲಿ ನಿಧನರಾದವು ಅಂತ ನೋಡ್ಬೋದು. ಆಯ್ಕೆ, ಈ ಪದ್ಯವನ್ನು ಯಾವುದರಿಂದ ಆಯ್ಕೆ ಮಾಡಲಾಗಿದ್ದಾನೆ? ಈ ಪದ್ಯವನ್ನು NS ರಘುನಾಥ ರಾವ್ ರವರು ಸಂಪಾದಿಸಿರುವ ಶತಮಾನದ ಮಕ್ಕಳ ಸಾಹಿತ್ಯ ಸಂಕಲನದಿಂದ ಆಯ್ಕೆ ಮಾಡಲಾಗಿದೆ ಅಂತ ನೋಡ್ಬೋದು. ಓಕೆನಾ? ಇದಾದ ನಂತರ ಏನ್ ಬೇಕಂದ್ರೆ ಅಭ್ಯಾಸ ಬರೀತಾ ಹೋಗ್ಬೇಕು ಮಕ್ಕಳೇ. ಇಲ್ಲಿ ಅಭ್ಯಾಸ ಅಂತ ಬರೀತಾ ಹೋಗಿ ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಬರೀರಿ. ಮೊದಲನೇ ಪ್ರಶ್ನೆ ನೋಡಿ, ನಮ್ಮನ್ನು ಆಳುವಳು ಯಾರು ಅಂತ ಕೇಳಿದ್ರೆ. ಓಕೆನಾ? ಸೇಮ್ ಪ್ರಶ್ನೆ ಯಾವ ರೀತಿ ಅದೇ ರೀತಿ ಉತ್ತರ ನೋಡ್ತಾ ಹೋಗಿ. ಉತ್ತರ ಅಂತಕ್ಕಂಥ ಬರ್ದು ನಮ್ಮನ್ನು ಆಳುವಳು ಕನ್ನಡಾಂಬೆ ಅಂತಕ್ಕಂಥ ಇದಾರು ನೆನಪಿಡ್ರಿ, ಅಥವಾ ಕನ್ನಡ ತಾಯಿ ಯಾವ್ದಾರು ನೆನಪಿಡ್ರಿ. ಇವೆರಡು ಬರೆದ್ರು ಮಾರ್ಕ್ ಬರುತ್ತೆ. ಓಕೆ, ನಂತರ ಎರಡನೇ ಒಂದು ಪ್ರಶ್ನೆ ನೋಡಿ, ಲತೆ ಯಾವುದನ್ನೆಲ್ಲ ನೀಡುತ್ತದೆ ಅಂತ ಕೇಳಿದ್ರೆ. ಉತ್ತರ ಸೇಮ್ ಈ ರೀತಿಯಾಗಿ ಬರ್ತೀವಿ. ಲತೆ ಏನ್ ನೀಡುತ್ತದೆ? ಪತ್ರ. ಇದಕ್ಕೆ ಅರ್ಥ ಎಲೆ ಅಂತೇಳಿ. ಪತ್ರ ಆದ್ರೂ ಬರ್ರಿ, ಎಲೆ ಆದ್ರೂ ಬರ್ರಿ. ಓಕೆನಾ? ಮತ್ತು ಪುಷ್ಪಗಳನ್ನು ಅಥವಾ ಹೂವುಗಳನ್ನು ಅಂತಾದ್ರೂ ಬರೀಬಹುದು. ನೀಡುತ್ತದೆ ಅಂತಕ್ಕಂಥದ್ದು ಸೇಮ್. ಓಕೆ, ನಂತರ ಎರಡನೇ ಪ್ರಶ್ನೆ ಆಯ್ತು. ನಂತರ ಮೂರನೇ ಪ್ರಶ್ನೆ, ಕನ್ನಡ ತಾಯಿಯ ಬಸಿರ ಹೊನ್ನಗನಿ ಯಾರು ಅಂತ ಕೇಳಿದೆ. ಉತ್ತರ ಕನ್ನಡ ತಾಯಿಯ ಬಸಿರ ಹೊನ್ನಗನಿ ವಿದ್ಯಾರಣ್ಯರು. ಸೇಮ್ ಅದೇ ರೀತಿಯಾಗಿ ಬರೀತಾ ಹೋಗಿ. ಇಲ್ಲಿ ವಿದ್ಯಾರಣ್ಯರು ಅಂತ ನೆನ್ಪಿಟ್ರೆ ಸಾಕು. ಓಕೆ, ನಾಲ್ಕನೇ ಪ್ರಶ್ನೆ, ಕನ್ನಡ ತಾಯಿಯ ಹಾಡನ್ನು ಯಾವುದರಿಂದ ಹುಕ್ಕಿಸಬೇಕು ಅಂತ ಕೇಳಿದೆ. ಉತ್ತರ ಅದೇ ರೀತಿಯಾಗಿ ಬರೀತಾ ಹೋಗಿ. ಕನ್ನಡ ತಾಯಿಯ ಹಾಡನ್ನು ಹೊಸದಾದ ಕಿನ್ನರಿಯಲ್ಲಿ, ಇದು ನೆನಪಿಡ್ತಾ ಹೋಗಿ. ಓಕೆ, ಉಕ್ಕಿಸಬೇಕು ಅಂತಕ್ಕಂಥದ್ದು. ಓಕೆ, ಮುಂದೆ ನೋಡ್ತಾ ಹೋಗೋಣ. 5ನೇ ಪ್ರಶ್ನೆ, ಕನ್ನಡಿಗರ ಪಾಡು ಏನು ಅಂತ ಕೇಳಿದೆ. ಓಕೆ, ಉತ್ತರ ಕನ್ನಡಿಗರ ಪಾಡು ಮೃಗದ ಸೇಡಿನಂತಾಗಿದೆ ಅಂತಕ್ಕಂಥದ್ದು ಉತ್ತರ. ಓಕೆ, ಮುಂದಿನ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ಮಕ್ಕಳೇ, ಅಂತಕ್ಕಂಥದ್ದಾಯ್ತು. ಇಲ್ಲಿ ಅಂತಕ್ಕಂಥದ್ದಿದೆ. ಏನಿದೆ ಅಂದ್ರೆ ಕೊಟ್ಟಿರೋ ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದು ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ನೋಡಿ ಮಕ್ಕಳೇ, ಅಂತಕ್ಕಂಥದ್ದು ಬರಿತಾ ಹೋಗಿ. ಕೊಟ್ಟಿರೋ ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಬರೀರಿ. ಮೊದಲನೇ ಪ್ರಶ್ನೆ, ಇದರಲ್ಲಿ ಕನ್ನಡ ನಾಡಿನ ಪ್ರಕೃತಿ ವೈಶಿಷ್ಟ್ಯವೇನು ಅಂತ ಕೇಳಿದ್ರೆ. ಓಕೆನಾ? ಉತ್ತರ ಕನ್ನಡ ನಾಡಿನ ಪ್ರಕೃತಿ ಸೌಂದರ್ಯದಿಂದ ಕೂಡಿದ ನಾಡಾಗಿದೆ. ಇಲ್ಲಿ ಹಣ್ಣು ಕಾಯಿಗಳನ್ನು ನೀಡುವ ಮರಗಳು, ನದಿಗಳು, ಪರ್ವತಗಳು, ಬೆಳೆಗಳು ಹಾಗೂ ಪ್ರಾಣಿ ಪಕ್ಷಿಗಳು ಸಮೃದ್ಧವಾಗಿವೆ. ಆದ್ರಿಂದ ಕನ್ನಡ ನಾಡು ಸ್ವರ್ಗದಂತೆಯೇ ಮನೋಹರವಾಗಿ ಕಾಣುತ್ತದೆ ಅಂತಕ್ಕಂಥದ್ದು ಉತ್ತರವನ್ನು ಚಿಕ್ಕದಾಗಿ ನಾನಿಲ್ಲಿ ಬರಿತಾ ಹೋಗಿದ್ದೀನಿ. ಓಕೆ, ರೈಟ್. ಅಂತ ಎರಡನೇ ಪ್ರಶ್ನೆ ನೋಡಿ, ಕನ್ನಡ ಕವಿಶ್ರೇಷ್ಠರ ಹಿರಿಮೆ ಏನು ಅಂತ ಕೇಳಿದೆ. ಉತ್ತರ ಕನ್ನಡದ ಕವಿಶ್ರೇಷ್ಠರಾದ ಪಂಪ, ರನ್ನ, ಜನ್ನ, ಮುದ್ದಣ್ಣ, ಪುರಂದರದಾಸರು
ಮುಂತಾದವರು ತಮ್ಮ ಕೃತಿಗಳ ಮೂಲಕ ಕನ್ನಡ ಸಾಹಿತ್ಯವನ್ನು ಉತ್ತುಂಗಕ್ಕೇರಿಸಿದ್ದಾರೆ. ಅವರು ಕನ್ನಡದ ಮಹಿಮೆ, ಸಂಸ್ಕೃತಿ ಹಾಗೂ ಭವ್ಯ ಪರಂಪರೆಯನ್ನು ಜನರಿಗೆ ಪರಿಚಯಿಸಿದ್ದಾರೆ ಅಂತಕ್ಕಂತ ನೋಡ್ಬೋದು. ಮೂರನೇ ಪ್ರಶ್ನೆ ನೋಡಿ, ಕನ್ನಡದ ಹೆಸರನ್ನು ಹೇಗೆ ಹಬ್ಬಿಸಬೇಕೆಂದು ಕವಿ ಆಶಿಸುತ್ತಾರೆ ಅಂತ ಕೇಳಿದ್ರೆ ಹೆಂಗ್ ಆಶಿಸ್ತಾರೆ ಅನ್ನೋರಿಗಿನ ಉತ್ತರ, ಕನ್ನಡದ ಕಸ್ತೂರಿಯ ಸುಗಂಧವನ್ನು ಹೊಸ ಚೈತನ್ಯದಿಂದ ಎಲ್ಲೆಡೆ ಹರಡಿಸಬೇಕೆಂದು ಕವಿ ಆಶಿಸುತ್ತಾರೆ. ಕನ್ನಡ ನಾಡು, ನುಡಿ ಮತ್ತು ಸಂಸ್ಕೃತಿಯ ಶ್ರೇಷ್ಠತೆಯನ್ನು ಇಡೀ ಜಗತ್ತಿಗೆ ಪರಿಚಯಿಸಬೇಕೆಂದು ಅವರು ಬಯಸುತ್ತಾರೆ ಅಂತಕ್ಕಂಥದ್ದು ನೋಡ್ಬೋದು. ಓಕೆ, ಮುಂದಿನ ನೋಡ್ತೋಣ. ಇಲ್ಲಿ ಮಕ್ಕಳೇ ಆ ಅಂತಕ್ಕಂಥದ್ದಾಯ್ತು. ಇಲ್ಲಿ ಈ ಇದೆ ಕೊಟ್ಟಿರೋ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿ ಅಂದ್ರೆ ಇವು ನೋಡ್ತೋಣ. ಓಕೆ, ಇಲ್ಲಿ ನೋಡಿ ಮಕ್ಕಳೇ, ಈ ಅಂತಕ್ಕಂಥದ್ದು ಬರೀತಾ ಹೋಗಿ ಈ ಕೊಟ್ಟಿರೋ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಬರೀರಿ. ಇದರಲ್ಲಿ ಮೊದಲನೇ ಪ್ರಶ್ನೆ, ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ ಏಕೆ ಅಂತ ಕೇಳಿದರೆ ಉತ್ತರ, ಕನ್ನಡ ತಾಯಿ ನಮ್ಮ ಜನ್ಮದಾತಿಯಾಗಿದ್ದು ನಮ್ಮನ್ನು ಪ್ರೀತಿ ಮತ್ತು ವಾತ್ಸಲ್ಯದಿಂದ ಕಾಪಾಡುತ್ತಾಳೆ. ಅವಳು ನಮ್ಮ ತಪ್ಪುಗಳನ್ನು ಕ್ಷಮಿಸಿ ಸರಿದಾರಿಗೆ ನಡೆಸುತ್ತಾಳೆ. ನಮ್ಮ ನುಡಿ, ನಮ್ಮ ನಡೆ ನುಡಿ, ಸಂಸ್ಕೃತಿ ಮತ್ತು ಬದುಕು ಕನ್ನಡದೊಂದಿಗೆ ಬೆಸೆದುಕೊಂಡಿವೆ. ಆದ್ದರಿಂದ ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ ಅಂತಕ್ಕಂಥದ್ದು ನೋಡ್ಬೋದು. ರೈಟ್. ಅಂದ್ರೆ ಎರಡನೇ ಪ್ರಶ್ನೆ, ಕವಿ ಕನ್ನಡ ತಾಯಿಯಲ್ಲಿ ಏನೆಂದು ಕೋರುತ್ತಾರೆ ಅಂತ ಕೇಳಿದರೆ ಉತ್ತರ, ಕವಿ ಕನ್ನಡ ತಾಯಿಯಲ್ಲಿ ಕನ್ನಡಿಗರಲ್ಲಿ ಹೊಸ ಶಕ್ತಿ ಮತ್ತು ಉತ್ಸಾಹವನ್ನು ತುಂಬಬೇಕು ಎಂದು ಕೋರುತ್ತಾರೆ. ಕನ್ನಡಿಗರ ಎದೆಗಳನ್ನು ಗಟ್ಟಿಗೊಳಿಸಿ ಮನಸ್ಸುಗಳನ್ನು ಒಂದುಗೂಡಿಸಬೇಕು ಎಂದು ಪ್ರಾರ್ಥಿಸುತ್ತಾರೆ. ಕನ್ನಡ ಭಾಷೆ ಎಲ್ಲರ ನಾಲಿಗೆಯ ಮೇಲೆ ನಿಲ್ಲಿಸಬೇಕು ಎಂದು ಆಶಿಸುತ್ತಾರೆ. ಕನ್ನಡ ತಾಯಿಯ ಕೀರ್ತಿ ಜಗತ್ತಿನಾದ್ಯಂತ ಹರಡಬೇಕು ಎಂದು ಮನವಿ ಮಾಡುತ್ತಾರೆ ಅಂತಕ್ಕಂಥದ್ದು ನೋಡ್ಬೋದು. ರೈಟ್. ನಂತರ ಇಲ್ಲಿ ಮೂರನೇ ಒಂದು ಪ್ರಶ್ನೆ ಇದೆ, ಗೋವಿಂದ ಪೈ ಅವರ ಪ್ರಮುಖ ಕೃತಿಗಳಾವುವು ಅಂತ ಕೇಳಿದೆ. ಓಕೆ, ಉತ್ತರ, ಚಿತ್ರಭಾನು, ಹೆಬ್ಬೆರಳು, ಪಾರ್ಶ್ವನಾಥ ತೀರ್ಥಂಕರ ಚರಿತೆ, ಬಾಹುಬಲಿ, ಗುಮಟೇಶ್ವರ ಚರಿತೆ, ಭಗವಾನ್ ಬುದ್ಧ ಮೊದಲಾದ ಕೃತಿಗಳನ್ನು ಗೋವಿಂದ ಪೈ ರವರ ಪ್ರಮುಖ ಕೃತಿಗಳಾಗಿವೆ ಅಂತಕ್ಕಂಥದ್ದು ನೋಡಬಹುದು. ಓಕೆ, ರೈಟ್. ಮುಂದಿನ ನೋಡ್ತೋಣ. ಇಲ್ಲಿ ನೋಡಿ ಮಕ್ಕಳೇ, ಈ ಅಂತಕ್ಕಂಥದ್ದಾಯ್ತು. ಇಲ್ಲಿ ಈ ಅಂತಕ್ಕಂಥದ್ದು ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ. 8-10 ವಾಕ್ಯಗಳ ಚಿಕ್ಕದಾಗಿ ನಿಮಗೆ ಉತ್ತರಿಸ್ತಾ ಹೋಗ್ತಾನೆ. ಓಕೆ, ಇಲ್ಲಿ ನೋಡಿ ಮಕ್ಕಳೇ, ಈ ಅಂತಕ್ಕಂಥದ್ದು ಬರೀತಾ ಹೋಗಿ ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಬರೀರಿ. ಇದರಲ್ಲಿ ಮೊದಲನೇ ಪ್ರಶ್ನೆ, ಕನ್ನಡಿಗರ ತಾಯಿ ಮೊಗ ತೋರಬೇಕೆಂದು ಕವಿ ಏಕೆ ಬಯಸುತ್ತಾರೆ ವಿವರಿಸಿ ಅಂತ ಕೇಳಿದೆ. ಉತ್ತರ, ಕನ್ನಡಾಂಬೆಯು ಕನ್ನಡಿಗರೆಲ್ಲರ ಹೆತ್ತ ತಾಯಿ ಮತ್ತು ಜನ್ಮದಾತೆಯಾಗಿದ್ದಾಳೆ. ಅವಳು ನಮ್ಮ ತಪ್ಪುಗಳನ್ನು ತಾಯಿಯಂತೆ ಸಹಿಸಿಕೊಂಡು ಪ್ರೀತಿಯಿಂದ ನಮ್ಮನ್ನು ಸಲಹುತ್ತಾಳೆ. ನಮ್ಮ ತನು, ಮನ ಮತ್ತು ನುಡಿ ಕನ್ನಡದೊಂದಿಗೆ ಬೆಸೆದುಕೊಂಡಿವೆ. ಆದ್ದರಿಂದ ಕನ್ನಡ ತಾಯಿಯನ್ನು ನಾವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಕನ್ನಡ ನಾಡು ಪ್ರಕೃತಿ ಸೌಂದರ್ಯದಿಂದ ಕೂಡಿದ ಸುಂದರ ನಾಡಾಗಿದೆ. ಇಲ್ಲಿ ಹಸಿರು ಮರಗಳು, ಹೂಗಳು, ನದಿಗಳು ಮತ್ತು ಪರ್ವತಗಳು ಕಂಗೊಳಿಸುತ್ತವೆ. ಈ ನಾಡಿನಲ್ಲಿ ಯಾವುದಕ್ಕೂ ಕೊರತೆ ಇಲ್ಲದ ಕಾರಣ ಇದು ಸ್ವರ್ಗದಂತಿದೆ. ಇಂತಹ ಕನ್ನಡ ತಾಯಿಯು ಸದಾ ತನ್ನ ಪ್ರಸನ್ನ ಮುಖವನ್ನು ತೋರಿಸಿ ಕನ್ನಡಿಗರನ್ನು ಹರಸಬೇಕು ಎಂದು ಕವಿ ಬಯಸುತ್ತಾರೆ ಅಂತಕ್ಕಂಥದ್ದು ನೋಡಬಹುದು. ಓಕೆ, ರೈಟ್. ಇದರಲ್ಲಿ ಎರಡನೇ ಪ್ರಶ್ನೆ ಇದೆ. ಎರಡನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತಕ್ಕಂಥ ನೋಡ್ತೋಣವಾ. ಇಲ್ಲಿ ನೋಡಿ, ಎರಡನೇ ಪ್ರಶ್ನೆ, ಕನ್ನಡ ನಾಡಿನ ಕವಿ ಹಾಗೂ ಕಲೆಯ ಮಹತ್ವವೇನು ವಿವರಿಸಿ ಅಂತ ಕೇಳಿದ್ದಾರೆ. ಓಕೆ, ಉತ್ತರ, ಕನ್ನಡ ನಾಡು ಜ್ಞಾನ, ಸಾಹಿತ್ಯ ಮತ್ತು ಕಲೆಯ ತವರೂರಾಗಿದೆ. ಇಲ್ಲಿ ಅನೇಕ ಶ್ರೇಷ್ಠ ಕವಿಗಳು, ಆಚಾರ್ಯರು ಮತ್ತು ದಾರ್ಶನಿಕರು ಜನಿಸಿದ್ದಾರೆ. ಕೊಂಡ ಕುಂದಾಚಾರ್ಯರು, ಮಧ್ವಾಚಾರ್ಯರು ಮತ್ತು ಬಸವಣ್ಣನವರು ನಾಡಿನ ಕೀರ್ತಿ ಹೆಚ್ಚಿಸಿದ್ದಾರೆ. ಪಂಪ, ರನ್ನ, ಮುದ್ದಣ್ಣ ಮತ್ತು ನೃಪತುಂಗರು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಪುರಂದರದಾಸರು ಮತ್ತು ವಿದ್ಯಾರಣ್ಯರಂತಹ ಮಹನೀಯರು ಕನ್ನಡ ನಾಡಿನ ಹೆಮ್ಮೆಯಾಗಿದ್ದಾರೆ. ಕನ್ನಡ ನಾಡಿನ ವಾಸ್ತುಶಿಲ್ಪ ಕಲೆಯು ಜಗತ್ಪ್ರಸಿದ್ಧವಾಗಿದ್ದಾರೆ. ಹಳೆಬೀಡು, ಬೇಲೂರು, ಶ್ರವಣಬೆಳಗೊಳ ಮತ್ತು ಕಾರ್ಕಳದ ಕಲಾವೈಭವವು ನೋಡುಗರನ್ನು ಆಕರ್ಷಿಸುತ್ತದೆ. ಇಂತಹ ಕವಿಗಳು ಮತ್ತು ಕಲಾ ಸಂಪತ್ತು ಕನ್ನಡ ನಾಡಿನ ಮಹತ್ವವನ್ನು ಹೆಚ್ಚಿಸಿವೆ. ಓಕೆನಾ, ರೈಟ್. ಹಾಗೆ ಮುಂದಿನ ನೋಡ್ತೋಣ. ಇಲ್ಲಿ ನೋಡಿ ಮಕ್ಕಳೇ, ಈ ಅಂತಕ್ಕಂಥದ್ದಾಯ್ತು. ಇಲ್ಲಿ ಈ ಹೇಳಿಕೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತಿದೆ. 3 ಸಂದರ್ಭಗಳು ಯಾವ ರೀತಿ ಬರೆಯೋಕೆ ನಾನು ತಿಳಿಸ್ತಾ ಹೋಗ್ತೇನೆ. ಓಕೆ,
ಉ ಅಂತಕ್ಕಂಥದ್ದು. ಈ ಹೇಳಿಕೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತೇಳಿ ಬರೀತಾ ಹೋಗಿ. ಮೊದಲನೇದು ಖಗ ಮೃಗೋರ ಗಾಳಿಯೋ ಅಂತಕ್ಕಂಥದ್ದು. ಇಲ್ಲಿ ಇಲ್ಲಿ ಉತ್ತರ ಉ ಅಂತಕ್ಕಂಥ ಬರೀತಾ ಹೋಗಿ. ಸಂದರ್ಭಕ್ಕೆ ಮೊದಲು ಆಯ್ಕೆ ಅಂತಕ್ಕಂಥ ಬರೀಬೇಕಾಗುತ್ತೆ. ಓಕೆ, ಈ ವಾಕ್ಯವನ್ನು ಎಂ ಗೋವಿಂದ ಪೈ ಅವರು ರಚಿಸಿರುವ ಕನ್ನಡಿಗರ ತಾಯಿ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೀರಿ. ಆ ನಂತರ ಸಂದರ್ಭ ಬರೀಬೇಕಾಗುತ್ತೆ. ಕನ್ನಡ 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 ನಾಡಿನಲ್ಲಿರುವ ಸಂಪದ್ಭರಿತ ಪ್ರಕೃತಿಯನ್ನು ವರ್ಣಿಸುವ ಸಂದರ್ಭದಲ್ಲಿ ಕನ್ನಡ ನಾಡಿನ ಪ್ರಕೃತಿಯಲ್ಲಿ ಹಣ್ಣು ಕಾಯಿಗಳನ್ನು ನೀಡುವ ವಿವಿಧ ರೀತಿಯ ಮರಗಳು, ಪತ್ರ ಪುಷ್ಪಗಳನ್ನು ನೀಡುವ ಬಗೆ ಬಗೆಯ ಬಳ್ಳಿಗಳನ್ನು ಹೊಂದಿರುವುದಲ್ಲದೆ ಪ್ರಾಣಿ ಪಕ್ಷಿ ಉರಗಳ ಸಮೂಹಗಳಿಂದ ಕೂಡಿದೆ ಎಂದು ಹೇಳಿದ್ದಾರೆ ಅಂತಕ್ಕಂಥದ್ದು ನೋಡಬಹುದು. ಓಕೆ, ಸ್ವಾರಸ್ಯ. ಕನ್ನಡ ನಾಡು ಅಪಾರ ನೈಸರ್ಗಿಕ ಸಂಪತ್ತಿನಿಂದ ಕೂಡಿದೆ, ಇಲ್ಲಿ ಇಲ್ಲದಿರುವ ಅಂಶವೇ ಇಲ್ಲ ಎಂದು ಹೇಳುವುದು ಸ್ವಾರಸ್ಯವಾಗಿದೆ ಅಂತಕ್ಕಂಥದ್ದು ನೋಡ್ಬೋದು. ನಂತರ ಎರಡನೇ ಸಂದರ್ಭ ನೋಡ್ತೋಣವಾ? ಎಸ್, ಎರಡನೇ ಸಂದರ್ಭ. ನಿನ್ನ ಕಲ್ಲೆ ನುಡಿಯುವುದಲ್ಲ. ಉತ್ತರ ಮೊದಲು ಆಯ್ಕೆ ಅಂತಕ್ಕಂಥ ಬರೀಬೇಕಾಗುತ್ತೆ. ಈ ವಾಕ್ಯವನ್ನು ಎಂ ಗೋವಿಂದಪ್ಪಯ್ಯರವರು ರಚಿಸಿರುವ ಕನ್ನಡಿಗರ ತಾಯಿ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು. ಸಂದರ್ಭ: ಕವಿ ಕನ್ನಡ ನಾಡಿನ ವಾಸ್ತುಶಿಲ್ಪ ಕಲಾ ವೈಭವವನ್ನು ವರ್ಣಿಸುವ ಸಂದರ್ಭದಲ್ಲಿ ಕನ್ನಡ ನಾಡು ಭವ್ಯ ಶಿಲ್ಪಗಳ ಬೀಡಾಗಿದೆ, ಇಲ್ಲಿ ಇಲ್ಲದಿರುವ ಶಿಲ್ಪಕಲೆಯೇ ಇಲ್ಲ, ಇಲ್ಲಿ ಕಲ್ಲುಗಳು ನುಡಿಯುತ್ತವೆ ಎಂದು ಹೇಳಿದ್ದಾರೆ ಅಂತಕ್ಕಂಥದ್ದು. ಓಕೆ, ಸ್ವಾರಸ್ಯ. ಕನ್ನಡ ನಾಡಿನ ವಾಸ್ತು ಶಿಲ್ಪಕಲೆಯು ಭವ್ಯ ಇತಿಹಾಸವನ್ನು ಹೊಂದಿದ್ದು ಶಿಲಾಶಾಸನಗಳು ಇದರ ಇತಿಹಾಸವನ್ನು ಹೇಳುತ್ತವೆ ಎಂಬುದು ಇಲ್ಲಿ ಸ್ವಾರಸ್ಯವಾಗಿದೆ ಅಂತ ನೋಡುವುದು. ಮುಂದಿನ ನೋಡ್ತೋಣ. ಇಲ್ಲಿ ಸಂದರ್ಭ ಅಂತಕ್ಕಂಥದ್ದಾಯ್ತು. ಮುಂದೆ ನೋಡ್ತೋಣ. ಇಲ್ಲಿ ನೋಡಿ ಮಕ್ಕಳೇ, ಊ ಅಂತಿದೆ, ಹೊಂದಿಸಿ ಬರೆಯಿರಿ ಅಂತಿದೆ. ಓಕೆ, ಇಲ್ಲಿ ಆ ಪಟ್ಟಿ ಕೊಟ್ಟಿದ್ದಾರೆ, ಇಲ್ಲಿ ಬಾ ಪಟ್ಟಿ ಕೊಟ್ಟಿದ್ದಾರೆ. ಓಕೆ, ಮೊದಲನೇ ನೋಡಿ ಆ ಪಟ್ಟಿಯಲ್ಲಿ ಬೇಲನಾಡು. ಬೇಲನಾಡು ಅಂದ್ರೆ ಏನಂದ್ರೆ ಬೇಲೂರು ಅಂತಕ್ಕಂಥದ್ದು ಉತ್ತರ ಆಗಿರುತ್ತೆ. ಈ ರೀತಿಯಾಗಿ ಲೈನ್ ಆದ್ರೂ ಇದು ಮಾಡ್ರಿ, ಅಥವಾ ಇಲ್ಲಿ ಪಕ್ಕದಲ್ಲಿ ಒಂದು ಅಂತಕ್ಕಂಥಾದ್ರು ಬರಿತಾ ಹೋಗಿ. ಓಕೆ, ಯಾವ್ದಾದ್ರು ಒಂದು ಮಾಡ್ತಾ ಹೋಗಿ. ಇಲ್ಲಿ ಎರಡನೇದು ಶರ್ವ ಅಂತಕ್ಕಂಥ. ಶರ್ವ ಅಂದ್ರೆ ಏನು ಅಂದ್ರಿನ ಇಲ್ಲಿ ನೃಪತುಂಗ ಅಂತಕ್ಕಂಥದ್ದು. ಇಲ್ಲಿ ಈ ರೀತಿ ಲೈನ್ ಆದ್ರೂ ಹೇಳಿ ಅಥವಾ ಎರಡು ಅಂತಕ್ಕಂಥದ್ದು ಬರಿತಾ ಹೋಗಿ. ಮೂರನೇದು ಗೋಲ್ಗೋಥ. ಗೋಲ್ಗೋಥ ಯಾವುದು? ಗೋಲ್ಗೋಥ ಅಂದ್ರಿನ ಖಂಡ ಕಾವ್ಯ ಇದು. ಓಕೆ, ಅದಾದ ನಂತರ ಗಿಳಿವಿಂಡು. ಗಿಳಿವಿಂಡು ಅಂತಕ್ಕಂಥದ್ದು ಏನಂದ್ರೆ ಏನಿದು? ಇಲ್ಲಿ ನೋಡಿ, ಕವನ ಸಂಕಲನ ಇದು. ಓಕೆನಾ? ರೈಟ್. ಓಕೆ, ಅದ ನಂತರ ಕೆಳಗಡೆ ಏನ್ ಕೊಟ್ಟಿದ್ದಾರೆ ನೋಡ್ತೋಣವಾ? ಎಸ್, ಇಲ್ಲಿ ರೂ ಕೊಟ್ಟಿದ್ದಾರೆ. ಬಿಟ್ಟ ಸ್ಥಳ ತುಂಬಿ ಅಂತಿದೆ. ಓಕೆ, ರೈಟ್. ಇಲ್ಲಿ ನೋಡಿ ಮಕ್ಳೇ, ಇಲ್ಲಿ ಬಿಟ್ಟ ಸ್ಥಳ ಅಂತಕ್ಕಂಥದ್ದು ನೀವು ಪದ್ಯ ಚೆನ್ನಾಗಿ ಕೇಳಿರ ಅನ್ಕೊಳ್ಳಿ, ಚಕ ನೀವೇ ಹೇಳ್ತಾ ಹೋಗ್ತೀರಾ. ಓಕೆನಾ? ಮೊದಲನೇ ಒಂದು ಬಿಟ್ಟ ಸ್ಥಳ ಡಿ ಹರಸು ತಾಯೆ ಡ್ಯಾಶ್ ಕಾಯೆ. ಯಾವ್ದಂದ್ರಿನ ಸುತಾರ. ಸುತಾರ ಕಾಯೆ ಅಂತಕ್ಕಂಥದ್ದು. ಎರಡನೇದು ಹಾಲು ಹರಿವ ಡ್ಯಾಶ್ ಭೂಮಿಗಿಳಿದುದೆ ಅಂತಕ್ಕಂಥದ್ದು. ಏನಂದ್ರಿನ ದಿವಂ. ಮೂರನೇ ಬಿಟ್ಟ ನೋಡಿ, ಜೈನರಾದ ಪೂಜ್ಯಪಾದ. ಯಾರು ಅಂದ್ರಿನ ಕುಂದ ವರ್ಯರ ಅಂತಕ್ಕಂಥದ್ದು. ಓಕೆನಾ? ರೈಟ್. ನಾಲ್ಕನೇ ಬಿಟ್ಟ ಸ್ಥಳ, ಕೊನೆ ಬಿಟ್ಟ ಸ್ಥಳ ಡ್ಯಾಶ್ ಸೇಡು ನಮ್ಮ ಪಾಡು. ಮೃಗದ ಸೇಡು ನಮ್ಮ ಪಾಡು ಅಂತಕ್ಕಂಥ ಸರಿಯಾಗಿ ಉತ್ತರ ಆಗುತ್ತೆ. ಓಕೆ, ಇಲ್ಲಿ ನೋಡಿ ಮಕ್ಳೇ, ಇಲ್ಲಿ ಬಿಟ್ಟ ಸ್ಥಳ ಅಂತಕ್ಕಂಥದ್ದಾಯ್ತು. ಇಲ್ಲಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂದ್ರೆಗಿನ ಎ ಈ ಪದ್ಯ ಭಾಗದಲ್ಲಿನ ಅಂತ್ಯಪ್ರಾಸ ಪದಗಳನ್ನು ಬರೆಯಿರಿ ಅಂತಿದೆ. ಇದು ತೋರಿಸ್ತಾ ಹೋಗ್ಲಾ? ಓಕೆ, ಮೊದಲು ನಾನು ಇಲ್ಲಿ ಪದ್ಯ ಭಾಗದಲ್ಲಿ ತೋರಿಸ್ತೇನೆ, ಅದಾದ ನಂತರ ನಾನು ಬರಿತಾ ಹೋಗ್ತೇನೆ, ನಿಮಗೆ ತೋರಿಸ್ತಾ ಹೋಗ್ತೇನೆ. ಈ ಪದ್ಯ ಭಾಗ ನೋಡಿ, ಇಲ್ಲಿ ಪ್ರಾಸ ನೋಡಿ, ಕೊನೆಗೆ ಏನಿರ್ತದೆ? ಅಂತ್ಯಪ್ರಾಸ. ಮಾತೆಯೇ ಜನ್ಮದಾತೆಯೇ. ನೋಡಿ, ಕೇಳಲಿಕ್ಕೆ ಒಂದೇ ತೆರನಾಗಿರುತ್ತೆ. ಇಲ್ಲಿ ನೋಡಿ, ತಾಳ್ವೆ ನಾಳ್ವೆ ಬಾಳ್ವೆ, ಈ ರೀತಿಯಾಗಿ ಪ್ರಾಸ ಇರ್ತಕ್ಕಂಥದ್ದು ಕೊನೆಗೆ. ಓಕೆ, ಇದು ನಾವು ಅಂತ್ಯಪ್ರಾಸ ಅಂತ ಕರಿತೇವೆ. ಓಕೆ, ಅದು ನೋಟ್ಬುಕ್ ನಲ್ಲಿ ನಾನು ತೋರಿಸ್ತಾ ಹೋಗ್ತೇನೆ. ನೋಡಿ, ಇಲ್ಲಿ ನೋಡಿ ಮಕ್ಕಳೇ, ಎ ಅಂತಕ್ಕಂಥ ಬರೆದು ಈ ಪದ್ಯ ಭಾಗದಲ್ಲಿನ ಅಂತ್ಯಪ್ರಾಸ ಪದಗಳನ್ನು ಬರೆಯಿರಿ ಅಂತಿದೆ. ಓಕೆ, ಮೊದಲಿದೆ ಮಾತೆಯೇ ಜನ್ಮದಾತೆಯೇ, ತಾಳ್ವೆ ನಾಳ್ವೆ ಬಾಳ್ವೆ, ಮರೆಯಲೆಮ್ಮೆವು ಕನ್ನಡವೆಮ್ಮವು, ಮರಂಗಳು ತರತರಂಗಳು, ಕುಂದಾಚಾರ್ಯರ ಮತಾಚಾರ್ಯರ, ರನ್ನರ ಜನ್ನರ,
ವರೇಣ್ಯರ ವಿದ್ಯಾರಣ್ಯರ ಸುಂದರಂ ಬಂಧುರಂ ಶಿಲ್ಪಮಿಲ್ಲ ನುಡಿಯುವುದಲ್ಲ ದಕ್ಕಿಸು ನುಕ್ಕಿಸು ಹುಡುಕುವ ಮಿಡುಕುವ ಕಸ್ತೂರಿಯನ್ನ ಅದಂತರ ಪ್ರಾಸ ಇಲ್ಲಿ ತಿಡದನ್ನ ನೀರದನ್ನ ನಬ್ಬಿಸು ಹಬ್ಬಿಸು ಬಲಿಸು ನೆಲೆಸು ಕಲಸು ಕೋರುವೆ ತೋರುವೆ ಅಂತಕ್ಕಂಥದ್ದು. ಓಕೆನಾ? ರೈಟ್. ಇಲ್ಲಿ ನೋಡಿ ಮಕ್ಕಳೇ, ಸೈದ್ಧಾಂತಿಕ ಭಾಷಾಭ್ಯಾಸ ಅಂತಕ್ಕಂಥದ್ದು ಇದೆ. ಓಕೆನಾ? ಇದು ನಿಮ್ಮ ತರಗತಿಯಲ್ಲಿ ಶಿಕ್ಷಕರು ತಿಳಿಸ್ತಾ ಹೋಗ್ತಾರೆ. ಗೊತ್ತಾಗದ ಪಕ್ಷದಲ್ಲಿ ಕೌನ್ಸಿಲಿ ಕೌಂಟ್ ಮಾಡಿ ಯಾವ ರೀತಿ ನಾನು ಗೊತ್ತಾಗದ ಪಕ್ಷದಲ್ಲಿ ನಾನು ಮತ್ತೆ ವಿಡಿಯೋ ಮಾಡ್ತೇನೆ. ಓಕೆನಾ? ರೈಟ್. ಹಾಗಾದ್ರೆ ಇಲ್ಲಿ ಗಾದೆ ಮಾತುಗಳಿರ್ತವೆ. ಗಾದೆ ಮಾತುಗಳ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನ್ ಒಂದಾಗಿ ಒಂದು ಗಾದೆ ಮಾತಿಗೆ ಒಂದು ಲಿಂಕ್ ಕೊಡ್ತಾ ಹೋಗಿದ್ದೀನಿ. ಅಲ್ಲಿ ಕ್ಲಿಕ್ ಮಾಡಿ ಆ ಎಲ್ಲಾ ಗಾದೆ ಮಾತುಗಳು ನೋಡ್ತಾ ಹೋಗ್ಬೋದು. ಯಾಕಂದ್ರೆ ವಿಡಿಯೋ ಅಂತಕ್ಕಂಥ ದೊಡ್ಡದಾಗುತ್ತೆ, ಆದ ಕಾರಣ ಇಲ್ಲಿ ಇದನ್ನು ಸಪರೇಟ್ ಆಗಿ ವಿಡಿಯೋ ಮಾಡಿದ್ದೀನಿ. ಅದ ನಂತರ ಭಾಷಾ ಚಟುವಟಿಕೆ ಅಂತಿದೆಯಾ, ಕೊಟ್ಟಿರುವ ಪದ್ಯ ಭಾಗವನ್ನು ಕಂಠಪಾಠ ಮಾಡಿ ಅಂತಿದೆ. ಇಲ್ಲಿ ನೋಡಿ ಮಕ್ಕಳು, ಈ ಪದ್ಯ ಭಾಗ ಅಂತಕ್ಕಂಥದ್ದು ಎಲ್ಲಿದೆ ಅಂತ ನೋಡಿದ್ರೆ ಇಲ್ಲಿದೆ ನೋಡಿ. ಜೈನರಾದ ಅಂತದೆಯಾ, ಇಲ್ಲಿಂದ ಇಲ್ಲಿಯವರೆಗೆ ಏನ್ ಮಾಡೋಕೆ ಇದನ್ನ ಕಂಠಸ್ಥ ಮಾಡ್ಬೇಕಂತೆ. ಓಕೆ, ಅದಾದ ನಂತರ ಏನ್ ಕೊಟ್ಟಿದ್ದಾರೆ ನೋಡ್ ತಗೊಂಡ್ವಾ. ಓಕೆ, ಇಲ್ಲಿ ನೋಡಿ ಅಂತಿದೆ. ಏನ್ ಕೊಟ್ಟಿದ್ದಾರೆ ಅಂದ್ರೆಗಿನ ಕವಿತೆಯಲ್ಲಿ ಬರುವ ಮಹಾತ್ಮರ ಭಾವಚಿತ್ರಗಳನ್ನು ಸಂಗ್ರಹಿಸಿ. ನಿಮ್ಮ ತರಗತಿಯೊಳಗೆ ಶಿಕ್ಷಕರು ಕವಿತೆಯ ಬಗ್ಗೆ ವಿವರಣೆ ಕೊಡ್ತಾ ಹೋಗ್ತಾರೆ. ಅಲ್ಲಿ ಅನೇಕ ಕವಿಗಳು ಬರ್ತಾರೆ, ಅವರ ಒಂದು ಚಿತ್ರಗಳನ್ನ ಸಂಗ್ರಹಿಸ್ತಾ ಹೋಗಿ. ಓಕೆನಾ? ರೈಟ್. ಹಾಗಾದ್ರೆ ಈ ಎಲ್ಲಾ ಮಾಹಿತಿ ಅಂತಕ್ಕಂಥ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್, ನಿಮ್ದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಮಕ್ಕಳೇ.